ನೋಡಿ, ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಮತ್ತು ಕೇರಳದ ಎಲ್ಲ ಪಾರ್ಲಿಮೆಂಟ್ರಿ ಕೋಆರ್ಡಿನೇಟರ್ಸ್ ಮೀಟಿಂಗ್ ಕರೆದಿದ್ರು. ಆ ಮೀಟಿಂಗ್ನಲ್ಲಿ ಭಾಳಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಯಾವ ರೀತಿ ನಾವು ಚುನಾವಣೆಯನ್ನು ಎದುರಿಸಬೇಕು ಮತ್ತು ಯಾವ ರೀತಿ ನಾವು ನಮ್ಮ ವಾರ್ ರೂಮ್ ಜೊತೆ ಸಂಪರ್ಕದಲ್ಲಿರಬೇಕು ಎಲ್ಲ ಡಿಟೇಲ್ಡ್ ಆಗಿ ಒಂದು ಪ್ರೊಫಾರ್ಮಾದಲ್ಲಿ ಯಾವ್ಯಾವ ರೀತಿಯಿಂದ ನಾವು ಅಲ್ಲಲ್ಲಿ ಸಂಘಟನೆಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸಿದ್ದಾರೆ. ಆ ಪ್ರಕಾರವಾಗಿ ಎಲ್ಲರೂ ಕೂಡ ಮಾಡ್ತೇವೆ. ನೋಡಿ, ಅದು ಸ್ಪರ್ಧೆ ವಿಚಾರ ಏನು ಬಂದಿಲ್ಲ, ಅದು ಮಾತಾಡಕ್ಕೆ ಹೋಗಿಲ್ಲ, ಆ ವಿಚಾರ ಪ್ರಸ್ತಾಪ ಆಗಿಲ್ಲ. ಅಂಥದ್ದು ಯಾವುದೂ ಕೂಡ ಇಲ್ಲ. ಲೋಕಸಭಾ ಗೆಲ್ಲಬೇಕು ಅಂಥೇಳಿ ಸಕಾರಾತ್ಮಕವಾಗಿ ನಾವು 20 ಸೀಟ್ಗಳನ್ನ ನಾವು ಗೆಲ್ಲಬೇಕು. ಗೆದ್ದರೆ ನಾವು ಇಲ್ಲಿ 136 ಸೀಟ್ ಕೊಟ್ಟಿದ್ದಕ್ಕೆ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಒಟ್ಟಾರೆ ದಕ್ಷಿಣ ಭಾರತದಿಂದ ನಾವು ಹೆಚ್ಚಿನ ಸೀಟನ್ನು ಇವತ್ತು ದಿವಸ ಪಕ್ಷ ಅಪೇಕ್ಷಿಸಿದೆ. ಕರ್ನಾಟಕ, ತೆಲಂಗಾಣ ಮತ್ತು ಅಲ್ಲಿ DMK ಮತ್ತು ಕಾಂಗ್ರೆಸ್ ಅಲೈನ್ ತಮಿಳುನಾಡು ಹಾಗೂ ಕೇರಳದಲ್ಲಂತೂ ಬಹುತೇಕ ಲಾಸ್ಟ್ ಟೈಮ್ ಒನ್ ಸೈಡೆಡ್ ಸ್ವೀಪ್ ಆಗಿತ್ತು. ಈ ವಿಚಾರಗಳನ್ನೆಲ್ಲ ತಿಳಿಸಿದ್ದಾರೆ. ಹೌದು, ಅಂಥದ್ದು ಯಾವುದೂ ಕೂಡ ಇಲ್ಲ. ಚುನಾವಣೆಯನ್ನು ಪರಿಣಾಮ ಎದುರಿಸಿದೆಲ್ಲ ನಿಮ್ಮದಿದು. ಚುನಾವಣೆಯನ್ನು ಗಂಭೀರವಾಗಿ ತೆಗೆದುಕೊಳ್ಳಿ, ಎಲ್ಲ ರೀತಿ ಸಂಘಟನೆ ಮಾಡಿ. ಇವತ್ತು ನಾವು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಆ ಗ್ಯಾರಂಟಿ ಸರಿಯಾಗಿ ಜನರಿಗೆ ತಲುಪಿದೇ ಇಲ್ಲ, ಅದು ಸರಿಯಾಗಿ ಪ್ರಚಾರ ಆಗ್ತಾ ಇದೆ ಅಲ್ಲೋ, ಇದೆಲ್ಲವೂ ಕೂಡ ಚರ್ಚೆ ಆಗಿದೆ. ನೋಡಿ, ಅಂಥದ್ದು ಯಾವುದು ಕಾರ್ಯಕರ್ತರು ಏನಿದಾರಲ್ಲ ಅವರು ಭಾಳ ಆದರೆ ನಾವು ಸಹಾಯ ಮಾಡೋಕ್ಕೆ ಬರ್ತಾರೆ. ಅಲ್ಲೆಲ್ಲನೂ ಕೂಡ ಸಂಬಂಧಿಸಿದ ತಹಶೀಲ್ದಾರ್ ಇರ್ತದೆ, ಸಂಬಂಧಿತ ಇಲಾಖೆ ಅಧಿಕಾರಿಗಳಿರ್ತಾರೆ. ಏನಿದು ನಾವು ಅಷ್ಟೇ ಮಾಡಿದಂತಲ್ಲ, ಹಿಂದಿನ ಸರ್ಕಾರಗಳೇನು ಮಾಡಿಲ್ವಾ? ಫಲಾನುಭವಿಗಳು ಸಮಾವೇಶ ಮಾಡಿಲ್ವ ಅವರು? ಅವಾಗೆಲ್ಲ ಹೋಗಿತ್ತಂತೆ ಟೀಕೆ ಮಾಡೋಕ್ಕೆ? ಅಷ್ಟೇ ಯಾಕೆ ಕೆಂಪೇಗೌಡರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಾಗ ಎಷ್ಟು ಖರ್ಚಾಗಿದೆ ಅಂತ ನೋಡಿ. ಪ್ರಧಾನಮಂತ್ರಿ ಬಂದಾಗ ಆ ಚಾಚಿಗಿಂತ ಜಾಸ್ತಿ ಖರ್ಚಾಗಿದೆ. ರೈಟ್. DCM ವಿಚಾರ ಇವತ್ತು ದಿವಸ ಹೈಕಮಾಂಡ್ ಹೇಳಿದ್ದಷ್ಟೇ. ಈಗ ನಮಗೆ ಲೋಕಸಭಾ ಚುನಾವಣೆ ಮಹತ್ವದಿದೆ, ದಯವಿಟ್ಟು ಬಹಿರಂಗ ಹೇಳಿಕೆ ಕೊಡಬೇಡಿ ಅಂತ ನಾನು ಹೇಳಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.